ಕೋಲಾರ ಆಯಿತು, ಇದೀಗ ಚಿಕ್ಕಬಳ್ಳಾಪುರದಲ್ಲಿ ಕಿಡಿಗೇಡಿಗಳು ಕೃತ್ಯ ಮಾಡಿದ್ದಾರೆ. ಲಾಸ್ಟ್ ವೀಕ್ ಒಂದು 5 ದಿನದ ಮುಂಚೆ ಕೋಲಾರದಲ್ಲೂ ಕೂಡ ಆ ದೊಡ್ಡ ಫ್ಲೆಕ್ಸ್ ಅನ್ನ ಹರಿದಾಕಿದ್ರಲ್ಲ, ಅದೇ ರೀತಿ ಚಿಕ್ಕಬಳ್ಳಾಪುರದಲ್ಲಿ ಅದಕ್ಕೆ ಸಂಬಂಧಪಟ್ಟಾಗಿ ಒಂದು ಬ್ರೇಕಿಂಗ್ ನ್ಯೂಸ್ ತಗೋತಾ ಇದ್ದೀನಿ. ಪ್ರಭು ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಬಿಸಾಕಿದ್ದಾರೆ ಕಿಡಿಗೇಡಿಗಳು. ಬ್ರೇಕಿಂಗ್ ನ್ಯೂಸ್. ಗೊತ್ತಿಲ್ಲ ಕೆಲವು ಮನಸ್ಸುಗಳು ಯಾವ್ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ. ಮತ್ತೆ ಮತ್ತೆ ಅದೇ ಮರುಕಳಿಸಿದೆ ಚಿಕ್ಕಬಳ್ಳಾಪುರದಲ್ಲಿ. ಈಗ ಚಿಕ್ಕಬಳ್ಳಾಪುರದಲ್ಲಿ ಕಿಡಿಗೇಡಿಗಳು ಕೃತ್ಯ ಮಾಡಿದ್ದಾರೆ. ಪ್ರಭು ಶ್ರೀರಾಮನ ಫ್ಲೆಕ್ಸ್ ಅನ್ನ ಹರಿದು ಬಿಸಾಕಿದ್ದಾರೆ ಕಿಡಿಗೇಡಿಗಳು. ಬಾಗೇಪಲ್ಲಿ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ನಡೆದಿರುವಂತಹ ಘಟನೆ, ಅದರ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಕೆಲವೇ ಕ್ಷಣದಲ್ಲಿ ತೋರಿಸ್ತೀನಿ ನಿಮ್ಮ ವಿಸ್ತಾರ ನ್ಯೂಸ್ನಲ್ಲಿ. ರಾಮಲೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಸಂಭ್ರಮಕ್ಕೆ ಫ್ಲೆಕ್ಸ್ ಹಾಕಿದ್ರು. ಶ್ರೀರಾಮ ಕೋಟಿ ನಾಮ ಜಪದ ಅಂಗವಾಗಿ ಅಳವಡಿಸಲಾಗಿತ್ತು ಈ ಫ್ಲೆಕ್ಸ್. ಪೊಲೀಸರು ಶಾಂತಿ ಸಭೆ ನಡೆಸಿದ ದಿನವೇ ಫ್ಲೆಕ್ಸ್ ಅನ್ನ ಕಿಡಿಗೇಡಿಗಳು ಹರಿದು ಕೇಸ್ ಚಿಂದಿ ಮಾಡಿ ಬಿಸಾಕಿದ್ರು. ನೋಡಿ ಹೆಂಗಿದೆ ಕತೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕೆಎಸ್ಆರ್ಟಿಸಿ ಬಸ್ ಸ್ಟೇಷನ್ ಇದು. ಆ ಸ್ಟೇಷನಲ್ಲಿ ಆ ಮರದ ಫ್ರೇಮನ್ನು ಬಿಟ್ಟಿಲ್ಲ, ಕಿತ್ತು ಬಿಸಾಕಿದ್ರು. ಇದು ಚಿಕ್ಕಬಳ್ಳಾಪುರದಲ್ಲಿ ಮೊದಲಿದ್ದಂತಹ ದೃಶ್ಯ, ಅಂದರೆ ಫ್ಲೆಕ್ಸ್ ಹಾಕಿದ್ದು ಹಂಗಿತ್ತು. ಆದರೆ ಈಗ ಅದರದ್ದು ಏನೂ ಇಲ್ಲ, ಆ ಥರ ಕಿತ್ತು ಬಿಸಾಕಿದ್ದಾರೆ. ಏನಾಯ್ತು ಅಂತ ಕೇಳಬೋಣ. ನನ್ನ ಸಹೋದ್ಯೋಗಿ ರಾಜಪ್ಪ ಚಿಕ್ಕಬಳ್ಳಾಪುರದಿಂದ ಇದೀಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಮಸ್ಕಾರ ರಾಜಪ್ಪ, ವೆರಿ ಗುಡ್ ಮಾರ್ನಿಂಗ್. ಅಲ್ಲೇನಾದರೂ CCTV ಕ್ಯಾಮ್ರಾ ಇದೆಯಾ? ಇಂಥವರೇ ಬಂದೇನೋ ಮಾಡಿದ್ದಾರೆ ಅಂತ ಗೊತ್ತಾಗಕ್ಕೆ ಏನಾಗ್ತಾ ಇದೆ? ಯಾರು ಮಾಡಿದ್ದು? ಹರೀಶ್ ನಾಗರಾಜ್, ಖಂಡಿತ ಏನು ಜನವರಿ 22ನೇ ತಾರೀಕು ಇಡೀ ದೇಶ ಇವತ್ತು ಕೋಟಿ ಕೋಟಿ ಜನರ ಮನಸ್ಸುಗಳು ರಾಮ ಧ್ಯಾನದಲ್ಲಿ ಮುಳುಗಿ ಹೋಗಿದ್ದಾರೆ. ರಾಮ ಜಪ ಮಾಡ್ತಾ ಇದ್ದಾರೆ. ಇಲ್ಲಂದ್ರೆ ಅಲ್ಲಿ ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಮಾಡಿ, ಕ್ಲೀನ್ ಅನ್ನು ಮಾಡಿ ದೇವರ ಒಂದು ಕೃಪೆಗೆ ಪಾತ್ರ ಆಗ್ತಾ ಇದ್ದಾರೆ. ಎಲ್ಲಾ ಜನರು ಒಟ್ಟಿಗೆ ಆ ಒಂದು ಎಲ್ಲಾ ದೇವಸ್ಥಾನಗಳನ್ನ ಸ್ವಚ್ಛತೆ ಮಾಡೋದ್ರ ಜೊತೆಗೆ ಎಲ್ಲಾ ಕಡೆ ಫ್ಲೆಕ್ಸ್ ಗಳನ್ನ ಹಾಕಿ ರಾಮನ ಒಂದು ಇತಿಹಾಸವನ್ನ ಸಾರ್ತಕ್ಕಂತ ದಿನಗಳು ಇವತ್ತು ಬಂದಿರತಕ್ಕಂಥದ್ದು. ಆದ್ರೆ ಕೆಲವೊಂದು ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಬಾಗೇಪಲ್ಲಿ ಒಂದು ರಾಮ ಮಂದಿರದಲ್ಲಿ ಆ ಒಂದು ಫ್ಲೆಕ್ಸ್ ಅನ್ನು ಹಾಕಿದ್ದಾರೆ. ಆದ್ರೂ ಈ ನೆನ್ನೆನೆ ಸಹ ಒಂದು ಪೊಲೀಸರು ಸಹ ಒಂದು ಶಾಂತಿ ಸಭೆಯನ್ನ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಅಹಿತ ಘಟನೆ ನಡೀಬಾರದು. ಆ ರೀತಿಯನ್ನ ನಡೆದ್ರೆ ನಾವು ಸೂಕ್ತ ರೀತಿಯಾಗಿರ್ತಕ್ಕಂಥ ಕ್ರಮಗಳನ್ನ ಕೈಗೊಳ್ತೀವಿ, ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಗೊಂಡು ಶಿಕ್ಷೆಗೆ ಒಳಪಡಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಆದ್ರೂ ಸಹ ಇವತ್ತು ರಾತ್ರೋರಾತ್ರಿ ಕಿಡಿಗೇಡಿಗಳು ಏನ್ ಮಾಡಿದ್ದಾರೆ, ದೊಡ್ಡದಾಗಿ ಹಾಕಿರ್ತಕ್ಕಂಥ ಒಂದು ಬೃಹತ್ ಒಂದು ಫ್ಲೆಕ್ಸ್ ಅನ್ನ ಹರಿದು ತಮ್ಮ ದುಷ್ಕೃತ್ಯನ ಮೆರೆತಕ್ಕಂಥದ್ದು. ಅದು ಆ ರಾಮನ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಒಂದು ಟೆಂಪಲ್, ಒಂದು KSRTC ಬಸ್ ಸ್ಟ್ಯಾಂಡ್ ಏನಿದೆ, ಆ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಒಂದು ಫ್ಲೆಕ್ಸ್ ಅನ್ನ ಹಾಕಿ ಆ ಒಂದು ಭಕ್ತರು ಸಹ ಹಿಂದೂವಾದಿಗಳು ಮತ್ತೆ ಅವರು ಏನು ರಾಮ ಭಕ್ತರು ಏನಿದ್ರು ಎಲ್ಲರೂ ಸಹ ಆ ಒಂದು ಫ್ಲೆಕ್ಸ್ ಗೆ ಪೂಜೆಯನ್ನ ಮಾಡ್ತಕ್ಕಂಥ ಒಂದು ವ್ಯವಸ್ಥೆನ ಸಹ ಮಾಡ್ಕೊಂಡಿದ್ರು. ಆದ್ರೆ ಇವತ್ತು ರಾತ್ರೋರಾತ್ರಿ ದುಷ್ಕರ್ಮಿಗಳು ಏನ್ ಮಾಡಿದ್ದಾರೆ, ಆ ಇಡೀ ಫ್ಲೆಕ್ಸ್ ಅನ್ನ ಕಿತ್ತು ಧ್ವಂಸ ಮಾಡಿರ್ತಕ್ಕಂಥದ್ದು. ಇದು ಬಾಗೇಪಲ್ಲಿ ಪಟ್ಟಣದಲ್ಲಿರ್ತಕ್ಕಂಥ ಒಂದು KSRTC ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ರಾಮ ಭಕ್ತರ ಒಂದು ರಾಮ ಫ್ಲೆಕ್ಸ್ ಅನ್ನ ಹರಿತಕ್ಕಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಸಹ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸುತ್ತಲೂ ಇರ್ತಕ್ಕಂಥ ಯಾವ ಅಂಗಡಿಗಳು, ಎದುರುಗಡೆ ಇರ್ತಕ್ಕಂಥ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಅಂಗಡಿಗಳು ಸಹ ಇದಾವೆ. ಆ ಅಂಗಡಿಗಳಲ್ಲಿ ಇರ್ತಕ್ಕಂಥ CC ಕ್ಯಾಮೆರಾ ಫುಟೇಜ್ ಸಹ ಎಲ್ಲ ಚೆಕ್ ಮಾಡ್ತಾ ಇದ್ರೆ, ಒಟ್ಟಾರೆಯಾಗಿ ಸಿಕ್ಕದೆ ಅಂತೂ ಇರೋದಿಲ್ಲ, ಒಟ್ಟಾರೆ ಸಿಗ್ತಾರೆ. ಯಾರು ಎಷ್ಟೊತ್ತಲ್ಲಿ ಮಾಡಿದ್ದಾರೆ, ಯಾರು ಒಂದು ದುಷ್ಕೃತ್ಯ ಕಾರಣ ಅಂತ ಎಲ್ಲವೂ ಸಹ ಪೊಲೀಸರಿಗಾಗಿ ಕಲೆ ಹಾಕ್ತಾರೆ. ಅವರ ವಿರುದ್ಧ ಸೂಕ್ತವಾಗಿರ್ತಕ್ಕಂಥ ಕ್ರಮವನ್ನ ಜರುಗಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ಸಹ ಮಾಡ್ತಿದ್ದಾರೆ. ರಾಜಪ್ಪ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.